ನಮಸ್ಕಾರ ವೀಕ್ಷಕರೇ, ಅಹಿಂದ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ರಾತ್ರಿಯೆಲ್ಲ ಉಪವಾಸ ಜಾಗರಣೆ ಮಾಡಿ ಮಹಾದೇವನ ಜಪ ಮಾಡಿ ಭಕ್ತಿಭಾವದಿಂದ ಮಿಂದೆದ್ದಿದ್ದಾರೆ. ಜೊತೆಗೆ ಬೆಂಗಳೂರು ನಗರದಲ್ಲಿ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಹಬ್ಬ 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 ದೇಶದಲ್ಲಾಗಲಿ ರಾಜ್ಯದಲ್ಲಾಗಲಿ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ದಿನವೇ ಈ ಹಬ್ಬ. ಅಂತಹ ಹಬ್ಬಗಳಲ್ಲಿ ಶಿವರಾತ್ರಿಯೂ ಕೂಡ ಒಂದು. ಈ ದಿನ ಬೆಳಿಗ್ಗೆಯಿಂದ ಉಪವಾಸ ವ್ರತಾಚರಣೆ ಮಾಡಿ ನಂತರ ರಾತ್ರಿ ಪೂರ ನಿದ್ರೆ ಮಾಡದೆ ಹರಿಕತೆ ಕೇಳುತ್ತಾ ಶಿವನ ಭಜನೆಗಳನ್ನು ಹಾಡುತ್ತಾ ಜಾಗರಣೆ ಇದ್ದು ಮಾರನೇ ದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮಾಡಿ ದೇವರ ದರ್ಶನ ಪಡೆದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗುತ್ತಾರೆ. ನಂತರ ರಾತ್ರಿ ಜಾಗರಣೆಯ ವ್ರತ ಸಂಪೂರ್ಣಗೊಳಿಸುತ್ತಾರೆ. ಬೆಂಗಳೂರು ನಗರದಲ್ಲಿ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶಿವರಾತ್ರಿ ಹಬ್ಬ ಆದ ಮಾರನೇ ದಿನ ಈ ರಥೋತ್ಸವ ನಡೆಯುತ್ತದೆ. ಡೊಳ್ಳು ಕುಣಿತ, ವೀರಗಾಸೆ ನೃತ್ಯಗಳಲ್ಲದೆ ಮಹಿಳೆಯರು ಕೂಡ ನಗಾರಿ ಬಾರಿಸುವ ಮೂಲಕ ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ಅಕ್ಕಪಕ್ಕದ ಊರುಗಳಿಂದ ಬರುವ ಹೆಂಗಸರು, ಮಕ್ಕಳು, ಹಿರಿಯ ನಾಗರಿಕರು ಈ ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಸಂತಸ ಹಂಚಿಕೊಳ್ಳುತ್ತಾರೆ. ನಮ್ಮ ಅಹಿಂದ ಟಿವಿಯಲ್ಲಿ ಈ ರಥೋತ್ಸವದ ದೃಶ್ಯವನ್ನು ಚಿತ್ರೀಕರಿಸಲಾಯಿತು. ಸರ್ವರಿಗೂ ಆ ದೇವರ ಆಶೀರ್ವಾದ ಸದಾ ಇರಲಿ. ಇದಾಗಿತ್ತು ಈ ಕ್ಷಣದ ಅಹಿಂದ ನ್ಯೂಸ್. ನಮಸ್ಕಾರ.